ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಬಿಳಿ ರಾಜಗಿರಿ ಸೊಪ್ಪಿನ ಪಲ್ಯವನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರುತ್ತೆ. ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರೀ. ನಾನಿಲ್ಲಿ 2 ಕಟ್ಟಷ್ಟು ಸೊಪ್ಪನ್ನು ತೊಗೊಂಡಿನಿ. ಈಗ ಅವನ್ನ ಸೋಸ್ಕೊಂಡು ಸಣ್ಣದಾಗಿ ಸೋಸ್ಕೊಂಡು ತೊಳೆದು ಎತ್ತಿಟ್ಕೊಂಡು ಒಂದು 4ರಿಂದ 5 ಸಾರಿ ಸ್ವಚ್ಛತೆ ತೊಳೆದು ಎತ್ತಿಟ್ಕೊಳ್ರಿ. ನೀವು ಇದನ್ನು ಸೋಸ್ಕೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಸೋಸ್ಕೊಂಡಿನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ, ಜಜ್ಜಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ. ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಅದನ್ನು ಕೂಡ ಸಣ್ಣದಾಗಿ ಜಜ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಎರಡನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆಗಲಿ. ಈಗ ನಾನಿಲ್ಲಿ ಸಣ್ಣದೊಂದು ಈರುಳ್ಳಿಯನ್ನು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈರುಳ್ಳಿಯನ್ನು ಜಾಸ್ತಿ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸತ್ತೀನಿ. ಕಲ್ಲುಪ್ಪನ್ನು ಬಳಸೋದ್ರಿಂದ ಸೊಪ್ಪಿನ ಪಲ್ಯ ಭಾಳ ಟೇಸ್ಟಿಯಾಗಿರುತ್ತೆ, ಹಾಗೆ ನೀರು ಕೂಡ ಬಿಡ್ತೈತಿ. ತುಂಬ ರುಚಿಯಾಗಿರುವಂಥ ಸೊಪ್ಪಿನ ಪಲ್ಯ ಕಲ್ಲುಪ್ಪು ರುಚಿಯಾಗಿರ್ತೈತೆ. ಅದಕ್ಕೋಸ್ಕರ ನಾನಿಲ್ಲಿ ಅದೆಲ್ಲ ಫ್ರೈ ಮಾಡಿಕೊಂಡು ಸೊಪ್ಪನ್ನು ಸೋಸಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಳತ್ತೀನಿ. ಸೊಪ್ಪನ್ನು ಸೋಸ್ಕೊಂಡಿದ್ದನ್ನ ನಿಧಾನಕ್ಕೆ ಒಂದು 2 ನಿಮಿಷ ಬಿಟ್ಟರೆ ತಾನೇ ಎಲ್ಲ ಇದಾಗುತ್ತೆ. ಈಗ ನಿಧಾನಕ್ಕೆ ಅದನ್ನು ಹೊಳಿಸಾಕೊಳ್ಳೋಣಂತ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸೊಪ್ಪಿಗೆ ಫಸ್ಟಿಗೆ ಜಾಸ್ತಿ ಅನಿಸಿದ್ರು ಆಮೇಲೆ ಅದು ಕರಗಿ ಸ್ವಲ್ಪ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ನಾವು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಆಗಿದ್ದು ನೋಡಲಿ. ಎಷ್ಟು ಸೊಪ್ಪು ಹಾಳಿದ ಸೊಪ್ಪೆಲ್ಲ ಸ್ವಲ್ಪ ಆಗಿಬಿಟ್ಟಿರ್ತೈತಿ. ಕರಿಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ನೀರೆಲ್ಲ ಬಿಟ್ಕೊಂಡ್ಬಿಡ್ತೈತೆ. ಅದು ಕಲ್ಲುಪ್ಪು ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ನೀರನ್ನು ಬಿಟ್ಕೊಳ್ತೈತಿ. ನೀವು ನಾರ್ಮಲ್ ಉಪ್ಪು ಹಾಕ್ತೀರಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋದು. ನಿಧಾನ ಉರಿ ಒಳಗೆ ಬೇಯಿಸ್ಕೊಳ್ರಿ. ಈಗ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ. ಈಗ ಪಲ್ಯ ಸರಿಯಾಗಿ ಬೆಂದಿರ್ತೈತಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೀವು ಫುಲ್ ನೀರು ಡ್ರೈ ಆಗೋ ತನಕ ಕೂಡ ಬೇಯಿಸ್ಕೋಬೋದು, ಇಲ್ಲ ಸ್ವಲ್ಪ ಗ್ರೇವಿ ಥರ ಈ ರೀತಿ ಇರಲಿ ಅಂದರೆ ಆ ರೀತಿ ಕೂಡ ಬಿಟ್ಕೋಬೋದು. ನೋಡಿ, ಒಂದು ಕಡ್ಡಿಯನ್ನು ತೊಗೊಂಡು ಬೆಂದಿಲ್ಲ ಅಂತೇಳಿ ಚೆಕ್ ಮಾಡಿಕೊಂಡ್ರೆ ಸಾಕು. ಪೂರ್ತಿಯಾಗಿ ಬೆಂದಿರ್ತೈತಿ. ಈಗ ಸೊಪ್ಪಿನ ಪಲ್ಯ ಫಟಾಫಟ್ ಅಂತೇಳಿ ರೆಡಿ ಆಗೈತಿ. ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರ್ತೈತಿ, ಅಷ್ಟೇ ಹೆಲ್ತಿಗೂ ಭಾಳ ಒಳ್ಳೆಯದು. ಈ ಸೊಪ್ಪಿನ ಪಲ್ಯ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.